KPCC ನೀವು ಕೂತ್ಕೊಂಡ್ಬಿಟ್ಟು ನಿಮ್ಮ ಯೋಗ್ಯತೆಗೆ ಒಂದು ಸರ್ವೆ ಮಾಡ್ಬೋದಲ್ಲ. ಈಗ ಅಂಟಿಸ್ತಾ ಇದ್ದೀರಲ್ಲ, ಎಲ್ಲ ಜಾತಿ ಸರ್ವೆ ಮಾಡ್ತಾ ಇದ್ದೀರಲ್ಲ, ಜಾತಿ ಯಾವ ಜಾತಿಯಲ್ಲಿ ಹುಟ್ಟಿದ್ದು ನೀನು ಅಂತ ಮಾಡ್ತಾ ಇದ್ದೀರಲ್ಲ, ಇದನ್ನು ಮಾಡ್ಬೋದಿತ್ತಲ್ಲ. ನಮ್ಮ ಯೋಗ್ಯತೆಗೆ ಈ ಗ್ಯಾರಂಟಿಗಳು ಎಷ್ಟು ಜನರಿಗೆ ಇಷ್ಟ ಆಗಿದೆ ಇಲ್ಲ. ವೈ ಕಾಂಟ್ ಯು ಕಮ್ ಕ್ಲೀನ್? ಸ್ಟ್ರಾಟಜಿ ಯಾಕೆ ಆಗಬಾರ್ದು? ಈಗಷ್ಟೇ ಒಬ್ಬರು ಹೇಳಿದರು, ಇಂಡಿ ಶಾಸಕರು, ನಮ್ಮ ಆಂತರಿಕ ಸ್ವಾತಂತ್ರ್ಯ ನಮ್ಮ ಹತ್ರ ಇದೆ, ನಮ್ಮ ಹೊರಗಡೆನ ಸ್ವಾತಂತ್ರ್ಯ ನಿಮ್ಮದು ಎದುರುಗಡೆ ಎಲ್ಲ ಮಾತಾಡೋದು ಬೇಡ ಅಂತ ಹೇಳೋರೆ ನಮ್ಮ KPCC ಅಧ್ಯಕ್ಷರು, ಅದಕ್ಕೆ ನಾವು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರಿ. ಅಂದರೆ ಇಲ್ಲಿ ಬಸವರಾಯ ರೆಡ್ಡಿ ಅವರಿಗೆ ಯಾರು ಆಂತರಿಕ ಸ್ವಾತಂತ್ರ್ಯ ಮತ್ತು ಹೊರಗಡೆನ ಸ್ವಾತಂತ್ರ್ಯ ಎಲ್ಲ ಕೊಟ್ಬಿಟ್ರು ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ. ಇದೇನೋ ಗೊತ್ತಾ, ನಮ್ಮನೆಯ ನಾಯಿ ಬೊಗಳಿದ್ರೆ ರಾಗ, ಇನ್ನೊಬ್ಬನ ಮನೆ ನಾಯಿ ಬೊಗಳಿದ್ರೆ ಅದು ರೋಗ ಥರ, ನಮಗೆ ಕೇಳಿಸ್ಕೊಳ್ಳಿಕ್ಕಾಗಲ್ಲ. ಮುಂಚಿನ ದಿನ ಹೇಳೋಣ ಈ ಮನುಷ್ಯ, ನೆಕ್ಸ್ಟ್ ಡೇ ಬಂದು ನೀವು ಅದನ್ನು ಏನಾದರೂ ಎಡಿಟ್ ಮಾಡಿ ಹಾಕ್ಕೊಂಡಿದ್ದೀರಾ? ಮಿಸ್ಟರ್ ಬಸವರಾಯ ರೆಡ್ಡಿ ಅವರೇ, ಎಡಿಟ್ ಏನು ಮಾಡಬೇಕು ಗೊತ್ತಾ? ನಿಮ್ಮ ಬ್ರೈನ್ಗೆ ಎಲ್ಲಿಯಾದರೂ ಒಂದು ಅಡ್ಮಿಟ್ ಆಗಿ ಎಡಿಟ್ ಮಾಡ್ಕೊಳ್ಳಿ. ಎಲ್ಲಿಯಾದರೂ ಸ್ವಲ್ಪ ಬ್ರೈನ್ ಏನಾದರೂ ಮಿಸ್ ಆಗಿದ್ರೆ ಕನೆಕ್ಷನು ಸರಿ ಮಾಡ್ಕೊಳ್ಳಿ. ಡೋಂಟ್ ಥಿಂಕ್ ಪೀಪಲ್ ಆರ್ ಫೂಲ್ಸ್. ನಿಮ್ಮನ್ನು ರಾಜಕೀಯಕ್ಕೆ ಇಲ್ಲಿ ಓಟ್ ಹಾಕಿ ಕಳಿಸಿದಾರಲ್ಲ ವಿಧಾನಸೌಧದ ಮೆಟ್ಲತ್ರಕ್ಕೆ, ಅವ್ರು ಹುಚ್ಚಿರ ಅಂತ ಅಂದ್ಕೊಂಬೇಡಿ. ಫಸ್ಟ್ ಜಾಯ್ನ್ ಇನ್ ನಿಮ್ಯಾನ್ಸ್, ಹೋಗಿ ನಿಮ್ಯಾನ್ಸಲ್ಲಿ ಸೇರ್ಕೊಂಡ್ಬಿಟ್ಟು ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಮುಂಚಿನ ದಿನ ಓಪನ್ ಫೋರಮಲ್ಲಿ ನೀವು ಹೇಳ್ತೀರಿ ಗ್ಯಾರಂಟಿ ಸಾಕಾಗಲ್ಲ ಅಂತ. ಗ್ಯಾರಂಟಿಯಿಂದಾಗಿ ನಿಮ್ಗೆ ಕೊಡಲಿಕ್ಕಾಗಲ್ಲ, ಇನ್ನೂ ನಿಮ್ಗೆ ಒಂದು ರೋಡ್ ಕೊಡಲಿಕ್ಕೆ 3 ವರ್ಷ ಬೇಕು, ಅಂದರೆ ಗೌರ್ಮೆಂಟ್ ದಿವಾಳಿ ಆಗಿದೆ, ದುಡ್ಡಿಲ್ಲ ಅಂತ ಹೇಳೋದನ್ನು ನೀವು ಇಂಡೈರೆಕ್ಟ್ ಅಲ್ಲ ಡೈರೆಕ್ಟಾಗಿ ಒಪ್ಕೊಂಡ್ರಿ. ನಿಮ್ಮ ಪೋಸ್ಟ್ ಎಂಥದ್ದು? ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ಇಟ್ ಮೀನ್ಸ್ ವಾಟ್ ವಿ ಹ್ಯಾವ್ ಟು ಥಿಂಕ್, ಸರ್ಕಾರ ದಿವಾಳಿ ಹೋಗಿದೆ ಅಂತ ನಾವು ಒಪ್ಕೊಳ್ಬೇಕು. ಇನ್ಸೈಡ್ ಪರ್ಸನ್, ನಾಟ್ ಇನ್ನೊಬ್ಬ ಹೇಳ್ತಾ ಇರೋದು, ಆಡಿಟ್ ಮಾಡಿ ಹೇಳ್ತಾ ಇರೋದಲ್ಲ, ಅಥವಾ ನಮ್ಮಲ್ಲಿ ಏನು ಚಪಾತಿ ನ್ಯೂಸ್ ಅಲ್ಲ ಇದು. ಇಟ್ ಈಸ್ ಯು ಟೋಲ್ಡ್. ನೆಕ್ಸ್ಟ್ ಡೇ ಒತ್ತಿ ಉರಿದಾಗ, ಎಲ್ಲ ಡಿಬೇಟ್ಗಳಾದಾಗ, ಎಲ್ಲರೂ ಕ್ವಶನ್ ಮಾಡಿದಾಗ, ವಿರೋಧ ಪಕ್ಷಗಳು ಚೀ ತೂ ಅಂತ ನಿಮಗೆ ಉಗ್ದಾಗ, ನಿಮ್ಮನ್ನು ಕ್ವಶನ್ ಮಾಡಿದಾಗ ಬಂದುಬಿಟ್ಟು ಮಾಧ್ಯಮದವರ ಮೇಲೆ ಗೂಬೆ ಕೂರಿಸಿ, ನಾನು ಯಾವುದೋ ಒಂದು ಕಂಟೆಸ್ಟಲ್ಲಿ ಹೇಳಿದೆ, ಯಾವುದೋ ರೀತಿಯಲ್ಲಿ ಹೇಳಲಿಕ್ಕೆ ಹೋಗಿದೆ. ಇದೇನು ಅತ್ತೆ ಸೊಸೆ ಜಗಳನ? ನೀವು ಯಾವುದೋ ರೀತಿಯಲ್ಲಿ ಹೇಳಲಿಕ್ಕೆ, ನಾವು ಯಾವುದೋ ರೀತಿಯಲ್ಲಿ ತಿಳ್ಕೊಂಡು ನಮಗೇನು ಮಾಡಲಿಕ್ಕೆ ಕೆಲಸ ಇಲ್ಲ. ನಿಮ್ಮ ಈ ಸುರದ್ರೂಪಿಯನ್ನು ನಿಮಗೆ ದಿನಾ ತೋರಿಸ್ಲಿಕ್ಕೆ ನಮಗೇನು ಕೆಲಸ ಇಲ್ಲ ಬೇರೆ. ನೀವು ತುಂಬ ಸುಂದರವಾಗಿದ್ದೀರಿ, ನಿಮ್ಮನ್ನು ತೋರಿಸ್ಬಿಟ್ರೆ TRP ನಮಗೆ ಜಂಪ್ ಆಗುತ್ತೆ. ನಿಮ್ಮನ್ನೇ ತೋರಿಸ್ತಾ ಇರುವ, ಝೂಮ್ ಮಾಡಿ 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 ಅಲ್ವಾ ರಾಯ್ ರೆಡ್ಡಿ ಅವರೇ? ದಟ್ ಈಸ್ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಅಸ್. ಅಲ್ಲ, ವಾಟ್ ಯು ಮೀನ್? ನಾಚಿಗೆ ಮಾನ ಮರ್ಯಾದೆ ಯಾವುದಿಲ್ವಾ? ಇಲ್ಲ ಅಂದರೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ನೆಕ್ಸ್ಟ್ ಡೇ ಹೊರಡುದಪ್ಪ. ಇದು ನಾನು ಬಸವರಾಜರಾಯ ರೆಡ್ಡಿ ಅಲ್ಲ, ನಾನು ಬೇರೆಯವನೇ. ನಿನ್ನೆ ಅಲ್ಲಿ ಮಾತಾಡಿದ್ದು ಯಾರೋ ಬೇರೆ, ಇವತ್ತು ಬೇರೆ. ಏನೋ ಅಲ್ಲಿ ಮಾಡಿ ನಿನ್ನೆ ಅವ್ರು ಬಂದವನ ಅವನು ಮಾತಾಡಿದ್ದು, ನಾನು ಬೇರೆ ಇವತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ ಅಂತ ಹೇಳೋದಪ್ಪ. ನೀವೊಬ್ಬರು ರಾಜ್ಯಕ್ಕೆ MLA ಮಾತ್ರ ಅಲ್ಲ ರೀ, CM ಒಟ್ಟಿಗೆ ಆರ್ಥಿಕ ಸಲಹೆಗಾರರಾಗಿದ್ದೀರಿ. ನಾವೆಲ್ಲ ನಿಮ್ಮನ್ನು ಹಿರಿಯ ರಾಜಕೀಯ ಮುತ್ಸದ್ದಿ ಅಂತ ಕರಿತೀವಿ. ಡೋಂಟ್ ಯು ಫೀಲ್ ಸೇಮ್? ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಇಲ್ಲಪ್ಪ ಯಾರು ಹೇಳಿದ ರೆಡ್ಡಿಗೆ ತಲೆ ಸರಿ ಇಲ್ವಾ? ಮಾತಾಡೋದೇ ತಲೆ. ವಾಟ್ ಯು ಥಿಂಕ್? ಅವರು ಎಲ್ಲಿವರೆಗೆ ಹೇಳ್ತಾರೆ, ನಾವು ಆರ್ಥಿಕ ಸ್ಥಿತಿ ಸುಭದ್ರವಾಗಿದೆ, ಗ್ಯಾರಂಟಿಗಳೊಟ್ಟಿಗೆ ಈಗ ಸೇತುವೆಗೂ ದುಡ್ಡು ಕೊಡ್ತೀನಿ, ರಸ್ತೆಗೂ ದುಡ್ಡು ಕೊಡ್ತೀನಿ. ನಿನಗೆ ಮಾತ್ರ ಅಲ್ಲ ಮರೆ ರಾಯರೆಡ್ಡಿ, ಅಲ್ಲಿ BJP ಅವರು ಹೇಳ್ತಿದ್ದಾರೆ ಅನುದಾನ ಸಿಗ್ತಾ ಇಲ್ಲ ಅಂತ, ಅವರಿಗೆ ಕೊಡ್ತೀನಿ. ಮತ್ತು ನನ್ನ ಮೂಲ ಪಾರ್ಟಿ ಏನಿತ್ತಲ್ಲ, ಬಿಟ್ಟು ಬಂದಿದ್ದೀನಲ್ಲ JDS ಅವರು, ಅವರಿಗೂ ಕೊಡ್ತೀನಿ. ಹೂಮ್ ಟು ಬಿಲೀವ್? ಯಾರನ್ನು ಬಿಲೀವ್ ಮಾಡಬೇಕು ನಾವು ಕೂತ್ಕೊಂಡ್ಬಿಟ್ಟು? ನಿನ್ನೆ ಏನೋ ಆಯಿತು, ಇವತ್ತು ಏನೋ ಆಯಿತು, ನಾಳೆ ಏನೋ ಆಗುತ್ತೆ. ನೋ 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 ಈಸ್ ಯಾರು ತಗೋತಾ? ಫಸ್ಟ್ ಆಫ್ ಆಲ್ ದೇ ಆರ್ ಜೋಕರ್ಸ್. ಹೂ ಇಸ್ ಟೇಕಿಂಗ್ ಸೀರಿಯಸ್? ನಿಮ್ಗೆ ಅನಿಸ್ತಾ ಇದೆನಾ ಇವರನ್ನು ಕರ್ನಾಟಕದ ಜನತೆ ಯಾರಾದರೂ ಸೀರಿಯಸ್ ತಗೋತಾ ಇದ್ದಾರೆ ಅಂತ? ಡು ಯು ಥಿಂಕ್ ಪೀಪಲ್ ಆರ್ ಟೇಕಿಂಗ್ ದೆಮ್ ಸೀರಿಯಸ್? ಅವರು ಸೀರಿಯಸ್ ಯಾವ ರೀತಿ ತಗೊಂಡಿದ್ದಾರೆ ಅಂದರೆ, ಬಸವರಾಯ ರೆಡ್ಡಿ ಅವರೇ ಹೋಗ್ಬಿಟ್ಟು ಒಮ್ಮೆ ಸರ್ವೆ ಮಾಡಿ, ನಿಮ್ಮ ಗೌರ್ಮೆಂಟ್ಗೆ ಯಾವ ರೀತಿ ಚೀ ತೂ ಅಲ್ಲ, ಯಾವ ರೀತಿಯಾಗಿ ಜನಗಳು ಸೀರಿಯಸ್ ತಗೊಂಡಿದ್ದಾರೆ ಒಂದು ಎಲೆಕ್ಷನ್ ಮಾಡಿ ನೋಡಿ. ಅಲ್ಲ, ನೆಕ್ಸ್ಟ್ ಬರುತ್ತಲ್ಲ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತು, ಆ ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ನಿಮ್ಮ ಡೊಂಬರಾಟಗಳು, ನಿಮ್ಮ ಏನು ಈ ಮಾತುಗಳು, ನಿಮ್ಮ ಸ್ಟೇಟ್ಮೆಂಟ್ಗಳು, ಈ ಚಟ ಬಿಟ್ಬಿಟ್ಟು, ಈ ಸ್ಟೇಟ್ಮೆಂಟ್ ಕೊಡುವ ಚಟ ಬಿಟ್ಬಿಟ್ಟು, ಈ ಝೂಮ್ ಆಗುವ TV ಬರುವ ಚಟ ಬಿಟ್ಬಿಟ್ಟು, ಐ ಥಿಂಕ್ ಸ್ವಲ್ಪ ರೆಸ್ಪಾನ್ಸಿಬಲ್
ಪರ್ಸನ್ ಆಗಿಬಿಟ್ಟು ಒಂದು ಅಧಿಕಾರದಲ್ಲಿ ಇದ್ದುಬಿಟ್ಟು ನೀವು ಮಾತಾಡುವ ಒಂದು ಮಾತಿಗೆ ತೂಕ ಇರಲಿ. ಅದು ಬಿಟ್ಬಿಟ್ಟು ಕಟ್ಟು ಎಡಿಟ್ಟು ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯನವ್ರ ಹತ್ರ ನಾಳೆ ಹೋಗಿ ಸಿಗಿ, ಇಲ್ಲ ಸುರ್ಜೇವಾಲಾಗೆ ಒಂದು ಮೀಟ್ ಮಾಡಿ ಹೇಳಿ, ಗ್ಯಾರಂಟಿ ಬೇಡಪ್ಪ, ದುಡ್ಡಿಲ್ಲಪ್ಪ, ಸುರ್ಜೇವಾಲ ಅವರೇ ದುಡ್ಡಿಲ್ಲ, ನನಗೆ ರಸ್ತೆ ಆಗಬೇಕು, ಒಂದು ತಾತ ರಸ್ತೆ ಕೇಳ್ತಾ ಇದ್ದಾರೆ ಅದು ಕೊಡಿ ಅಂತ ಕೇಳಿ. ಎಲ್ಲರೂ ಸುರ್ಜೇವಾಲ ಹತ್ರ ಅನುದಾನ ಕೇಳ್ತಾ ಇದ್ದಾರೆ ನಿಮ್ಮ MLAಗಳು, ನೀವು ಹೋಗಿ ಸ್ವಲ್ಪ ಕೇಳಿ ರಾಯರೆಡ್ಡಿ ಅವರೇ. ಎಸ್ ಸರ್, ಇವತ್ತಿನ ಒಂದಷ್ಟು ಡೆವಲಪ್ಮೆಂಟ್ಗಳ ಬಗ್ಗೆ ನಿಖರ ವಿಶ್ಲೇಷಣೆಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಮತ್ತೆ ನಾಳಿನ ಪವರ್ ಫೋಕಸ್ ವಿತ್ ರಾಕೇಶ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ನಾಳಿನ ಡೆವಲಪ್ಮೆಂಟ್ಸ್ಗಳು, ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿಖರ ವಿಶ್ಲೇಷಣೆಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ.